ಹಲ್ಲೆಲೂಯ. ಸುಸ್ತಾಗಿ ಸಾಕ್ಸರಿ ನಾ ಮನೆಗೆ ಹೋಯ್ತೆ ಅನ್ನೋರು ಹಲ್ಲೆಲೂಯ ಇದ್ರಿ. ಮಕ್ಕಳಲ್ಲಿ ಕೂತ್ಕೊಂಡು ಮಾತಾಡುವರು ಈ ಕಡೆನೇ ನೋಡ್ಬೇಕು. ಒಬ್ಬರನ್ನೊಬ್ಬರು ಸೌಂಡು ಮಾಡಬಾರ್ದು. ಹಲ್ಲೆಲೂಯ ಹಲ್ಲೆಲೂಯ. ಈ ವಾರ ನಾ ಬಹಳ ಸಂತೋಷ ಇದೆ ಅಂದವರು ಒಂದ್ಸಲ ಹಲ್ಲೆಲೂಯ. ಈ ದಿನ ವಾಕ್ಯ ಕೇಳಾದ್ಮೇಲೆ ನಾನು ಪರಿಪೂರ್ಣ ಆಶೀರ್ವಾದದಿಂದ ತುಂಬುವಂಥವರಾಗಿದ್ದೀವಿ ಅಂದವರು ಹಲ್ಲೆಲೂಯ. ಈ ದಿನ ನೀವುಗಳು ಒಂದು ಅದ್ಭುತವಾದ ವಾಕ್ಯವನ್ನ ಸಂದೇಶವನ್ನ ಕೇಳುವುದಕ್ಕೆ ಹೋಗುತ್ತಾ ಇದ್ದಿದ್ದೀರಿ. ಹಲ್ಲೆಲೂಯ. ಒಂದು ಗುಡ್ ನ್ಯೂಸ್ ಅನ್ನ ನೀವು ಕೇಳುವುದಕ್ಕೆ ಹೋಗುತ್ತಾ ಇದ್ದಿದ್ದೀರಿ. ಹಲ್ಲೆಲೂಯ. ಯಾವ ವಿಷಯದಲ್ಲಿ ನಿಮ್ಮ ಆಶೀರ್ವಾದಕ್ಕೆ ಅಡೆತಡೆಯಾಗಿತ್ತು ಆ ಒಂದು ಸ್ಥಳವು, ಆ ಒಂದು ಮಾರ್ಗವು ಈ ದಿನ ವಾಕ್ಯದಿಂದ ಸರಿಪಡಿಸುವಂತದಾಗಿದೆ. ಹಲ್ಲೆಲೂಯ. ಅನೇಕ ವಿಷಯಗಳಲ್ಲಿ ಈ ದಿನ ಪರಿಪೂರ್ಣವಾದ ಆಶೀರ್ವಾದ ಯಾರು ಏನಾಗ್ತಾ ಇಲ್ಲ ರೀ, ಕಾಣ್ತಾ ಇಲ್ಲ. ಸಂಪೂರ್ಣವಾದ ಆಶೀರ್ವಾದ ಎಲ್ಲಾ ವಿಷಯಗಳಲ್ಲಿ ಆಶೀರ್ವಾದ ಏನಾಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಒಬ್ಬರು ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೆ, ಆದ್ರೆ ಒಂದೊಂದು ವಿಷಯದಲ್ಲಿ ಕಮ್ಮಿ ಇದೆ. ಹಲ್ಲೆಲೂಯ. ಸರಿಯಾಗಿ ಕೇಳಬೇಕು, ಸರಿಯಾಗಿ ವಾಕ್ಯ ಕೇಳಬೇಕು. ವಾಕ್ಯನೇ ನಿಮ್ಮನ್ನ ಬಲಪಡಿಸುವಂತದಾಗಿದೆ. ವಾಕ್ಯನೇ ನಿಮ್ಮನ್ನ ಬಿಡುಗಡೆ ಮಾಡುವಂತದಾಗಿದೆ. ವಾಕ್ಯವು ನಿಮ್ಮನ್ನ ಆಶೀರ್ವಾದದಿಂದ ತುಂಬುವಂತದಾಗಿದೆ. ಹಲ್ಲೆಲೂಯ. ಈ ದಿನ ನಾವು ಒಂದು ಸುಂದರವಾದ ವಾಕ್ಯವನ್ನು ಕೇಳುವುದಕ್ಕೆ ಹೋಗುತ್ತಾ ಇದ್ದೀವಿ. ಒಂದು ವಾಕ್ಯವನ್ನು ಓದೋಣ. ಆದಿಕಾಂಡ 24ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ. ಆದಿಕಾಂಡ. ಅಬ್ರಹಾಮನು ಬಹುದಿನದ ವೃದ್ಧನಾದನು. ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದ. ಹಲ್ಲೆಲೂಯ ಹಲ್ಲೆಲೂಯ. ಈ ಕಡೆ ನೋಡ್ಬೇಕು. ದೇವರು ಅಬ್ರಹಾಮನನ್ನು ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡಿದನ್ರಿ, ಸಕಲ ವಿಷಯಗಳಲ್ಲಿ ಆಶೀರ್ವಾದ ಮಾಡಿದ. ಈ ದಿನ ಎಷ್ಟೋ ಜನ ಆಶೀರ್ವಾದ ಹೊಂದಿದ್ದಾರೆ, ಆದ್ರೆ ಎಲ್ಲಾ ವಿಷಯಗಳಲ್ಲಿ ಏನಿಲ್ಲ ರೀ, ಸಕಲ ವಿಷಯಗಳಲ್ಲಿ ಆಶೀರ್ವಾದ ಇಲ್ಲ. ಅಬ್ರಹಾಮನು ಸಕಲ ವಿಷಯಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ ಏನಾಗಿದ್ದ, ಆಶೀರ್ವಾದ ಹೊಂದಿದ್ದ. ಹಲ್ಲೆಲೂಯ. ಈ ದಿನ ಒಬ್ಬರನ್ನ ನೋಡ್ರಿ, ಆರ್ಥಿಕತೆಯಲ್ಲಿ ಕಷ್ಟ ಇದ್ರೆ ಮತ್ತೊಬ್ಬರು ಅನಾರೋಗ್ಯದಲ್ಲಿ ಕಷ್ಟ, ಇನ್ನೊಬ್ಬರು ಕುಟುಂಬದಲ್ಲಿ ವಿಷಯಗಳಲ್ಲಿ ಕಷ್ಟ. ಹಲ್ಲೆಲೂಯ. ಆದರೆ ಅಬ್ರಹಾಮನನ್ನ ದೇವರು ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡಿದ, ಆಶೀರ್ವಾದ ಮಾಡಿದ. ಈ ದಿನ ಒಂದು ಇದ್ದರೆ ಇನ್ನೊಂದು ಏನಿಲ್ಲ, ಒಂದಿದೆ ನಮ್ಮ ಹತ್ರ ಅಂದ್ರೆ ಇನ್ನೊಂದು. ಈ ದಿನ ಹಣ ಇದೆ ಅಂದ್ರೆ ಆರೋಗ್ಯ ಇಲ್ಲ, ಆರೋಗ್ಯ ಇದೆ ಅಂದ್ರೆ ಹಣ ಇಲ್ಲ. ಈ ದಿನ ಆರೋಗ್ಯನೂ ಇದೆ, ಹಣ ಇದೆ ಅಂದ್ರೆ ಸಮಾಧಾನ ಇಲ್ಲ. ಯಾವುದಾದ್ರೂ ವಿಧವಾಗಿ ದುರಾತ್ಮನು ಬಂದು ಒಂದೊಂದು ವಿಷಯದಲ್ಲಿ, ಕುಟುಂಬದಲ್ಲಿ ಒಂದೊಂದು ವಿಧವಾಗಿ ನಿಮ್ಮನ್ನ ಏನ್ ಮಾಡ್ತಾ ಇದ್ದಾನ್ರಿ ದುರಾತ್ಮನು. ಅವಾಗ ತನ್ನ ಕಾರ್ಯ ಮಾಡಿ ನಿಮ್ಮನ್ನ ಗಲಿಬಿಲಿ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ ಜೀವಿತದಿಂದ ನಿಮ್ಮನ್ನ ಕೆಳಗ್ ತರ್ತಾನೆ, ನಿಮ್ಮ ಆತ್ಮಿಕತೆ ಜೀವಿತದಿಂದ ನಿಮ್ಮನ್ನ ಕೆಳಗ್ ತರ್ತಾನೆ. ನೀವುಗಳು ಹೋಗುವ ದಾರಿಯಲ್ಲಿ ದೇವರ ಆತ್ಮನನ್ನ ಹೊಂದಿಕೊಂಡು ನೀವು ಹೋಗುವ ದಾರಿಯಲ್ಲಿ ಸ್ವಲ್ಪ ನಿಮ್ಮ ಪ್ರಾರ್ಥನೆ ಜೀವಿತ ಏನಾಗ್ತಾ ಬರ್ತದ್ರಿ, ಕಮ್ಮಿ ಆಗ್ತಾ ಬರ್ತದೆ. ಯಾವಾಗ ನಿಮ್ಮ ಪ್ರಾರ್ಥನೆ ಜೀವಿತ ಕಮ್ಮಿ ಆಗ್ತಾ ಬರುತ್ತದೋ ಒಂದೊಂದು ಆಶೀರ್ವಾದಗಳಲ್ಲಿ ನೀವೇನಾಗ್ತಾ ಇರ್ತೀರಿ, ಹಿಂದೆ ಬೀಳ್ತಾ ಹೋಗ್ತಾ ಇರ್ತೀರಿ. ನಿನ್ನಲ್ಲಿ ಯಾವಾಗ ಅಭಿಷೇಕ ಬಂದಾಗ, ಯಾವ ಆತ್ಮ ಕಾರ್ಯ ಮಾಡಿ ನಿನ್ನನ್ನ ಮೇಲಕ್ಕೆ ತಂದಿತ್ತು, ಸದಾ ಕಾಲ ನೀನು ಒಂದು ವೇಳೆ ದೇವರಾತ್ಮನನ್ನ ಹೊಂದಿಕೊಂಡು ಪ್ರಾರ್ಥಿಸುವುದೇ ಆದರೆ ಇನ್ನು ದೊಡ್ಡದಾದ ಆಶೀರ್ವಾದಗಳಿಂದ
ತುಂಬುವಂತವರಾಗಿದ್ದರು. ಹಲ್ಲೆಲೂಯಾ. ಇಲ್ಲಿ ಅಬ್ರಹಾಮನು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಲ್ಪಟ್ಟಿದನು. ಹಲ್ಲೆಲೂಯಾ. ಈ ದಿನ ನಾವುಗಳು ಸಹ ಈ ವಾಕ್ಯದ ಮೂಲಕ ಪ್ರತಿಯೊಂದು ವಿಷಯದಲ್ಲಿ ಸಕಲ ವಿಧವಾದ ಆಶೀರ್ವಾದಗಳಿಂದ ತುಂಬುವಂತವರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ನಿಮ್ಮ ಆಶೀರ್ವಾದಕ್ಕೆ ಅಡೆತಡೆ ತರುವ ದುರಾತ್ಮನ ಶಕ್ತಿಯು ಈ ದಿನ ನಿಮ್ಮನ್ನ ಬಿಟ್ಟು ಹೋಗುವಂತದಾಗಿದೆ. ಒಂದು ಸಲ ಜೋರಾದ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಸಕಲ ವಿಧವಾದ ಆಶೀರ್ವಾದಗಳಿಂದ ದೇವರು ತುಂಬುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಉದ್ದೇಶ ಏನು ಎಂದರೆ ಎಲ್ಲಾ ವಿಷಯಗಳಲ್ಲಿ ನಾವು ಆಶೀರ್ವದಿಸಲ್ಪಡಬೇಕು, ಎಲ್ಲಾ ವಿಷಯಗಳಲ್ಲಿ ನಾವು ಆಶೀರ್ವಾದ ಹೊಂದಬೇಕು. ಹಲ್ಲೆಲೂಯಾ. ಏನಾಗಿದೆ ದೇವರ ಉದ್ದೇಶ ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು, ಆಶೀರ್ವದಿಸಲ್ಪಡಬೇಕು, ನಾವು ಮುಂದೆ ಬರಬೇಕು. ನಮ್ಮನ್ನ ದೇವರು ಏನ್ ಮಾಡ್ತಾ ಇದ್ದಾನ? ಉನ್ನತವಾದ ಸ್ಥಾನಕ್ಕೆ ತರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನನ್ನ ಆಶೀರ್ವಾದ ಮಾಡಿದ ದೇವರು ಸರಿಯಾಗಿ ಈ ಕಡೆ ಕೇಳುವುದೇ ಆದರೆ ಈ ಪ್ರವಾದನೆ, ಈ ವಾಕ್ಯ ನಿಮ್ಮನ್ನ ಸಕಲ ವಿಷಯಗಳಲ್ಲಿ ಆಶೀರ್ವಾದ ಮಾಡುವಂತದಾಗಿದೆ. ಅಬ್ರಹಾಮನನ್ನ ಆಶೀರ್ವಾದ ಮಾಡಿದ ನನ್ನ ದೇವರು ಈ ದಿನ ನಮ್ಮೆಲ್ಲರನ್ನ ಆಶೀರ್ವದಿಸುವಂತ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಲ ಜೋರಾದ ಆಮೆನ್. ಹಲ್ಲೆಲೂಯಾ. ಯಾವಾಗ್ಲೂ ಫೈರ್ ಇಂದನೇ ಇರಬೇಕು. ಯಾವಾಗ್ಲೂ ಫೈರ್ ಇಂದಿದ್ದಾಗ ದುರಾತ್ಮ ಏನಾಗುದಿಲ್ಲ, ನಮ್ಮ ಹತ್ರ ಬರೋದಿಲ್ಲ. ಪ್ರವೇಶ ಮಾಡುವುದಕ್ಕೆ ಏನಿರೋದಿಲ್ಲ ರೀ, ಸ್ಥಳ ಇರೋದಿಲ್ಲ. ಹಲ್ಲೆಲೂಯಾ. ಯಾವಾಗಲೂ ಫೈರ್ಫುಲ್ ಆಗಿರ್ಬೇಕು. ಯಾವಾಗಲೂ ದೇವರಾತ್ಮನನ್ನು ಹೊಂದಿಕೊಂಡು ದೇವರಾತ್ಮನ ಬಲದಿಂದ ನೀವು ಜೀವಿಸುವುದೇ ಆದ್ರೆ ನಿಮ್ಮ ಜೀವಿತವು ದೊಡ್ಡ ಮಟ್ಟದ ಆಶೀರ್ವಾದ ಕಾಣುವಂತದಾಗಿದೆ. ಹಲ್ಲೆಲೂಯಾ. ಎಲ್ಲ ವಿಷಯಗಳಲ್ಲಿ ಆಶೀರ್ವಾದ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಹಲ್ಲೆಲೂಯಾ. ನಾವು ಎಲ್ಲಾ ವಿಷಯಗಳಲ್ಲಿ ಆಶೀರ್ವಾದ ಹೊಂದಬೇಕು ಅಂದರೆ ನಾವು ಏನ್ ಮಾಡಬೇಕಾಗಿದೆ? ಒಂದು ವಾಕ್ಯವನ್ನು ಓದೋಣ. ಅದೇ ಆದಿಕಾಂಡ 12ನೇ ಅಧ್ಯಾಯದ 1ನೇ ಮತ್ತು 2ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಒಂದ್ಸಲ ಜೋರಾದ ಚಪ್ಪಾಳೆ ಆತನೇ. ಜೋರಾದ ನಿಮ್ಮ ಶಕ್ತಿ ಮೀರಿ ಒಂದು ವೇಳೆ ಜೋರಾದ ಚಪ್ಪಾಳೆ ಹಾಕುವುದೇ ಆದರೆ ನೀವು ಆಶೀರ್ವಾದದಿಂದ ತುಂಬುವಂತವರಾಗಿದ್ದೀರಿ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳುವ ಮಾತು ಏನಂದ್ರೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು ಏನ್ ಹೇಳ್ತಾ ಇದ್ದಾನೆ ದೇವರು? ನಾನು ನಿನ್ನನ್ನು ತೋರಿಸುವಂತಹ ಸ್ಥಳಕ್ಕೆ ಹೋಗು. ಹಲ್ಲೆಲೂಯಾ. ನೀನೆಲ್ಲ ಬಿಟ್ಟು ಬಂದ್ಮೇಲೆ ನಿನ್ನನ್ನು ನಾನು ಏನ್ ಮಾಡ್ತೀನಿ? ಎಲ್ಲಾ ವಿಷಯಗಳಲ್ಲಿ ಆಶೀರ್ವಾದ ಮಾಡ್ತೀನಿ. ಹಲ್ಲೆಲೂಯಾ. ಇಲ್ಲಿ ಮೊದಲನೇದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನ, ನಿನ್ನ ಸ್ವದೇಶ, ಸ್ವಂತ ದೇಶವನ್ನ ಏನ್ ಮಾಡಂತ ಇದ್ದಾನ್ರಿ? ಬಿಟ್ಟು ಬಾ. ಸರಿಯಾಗಿ ಕೇಳ್ಬೇಕು ವಾಕ್ಯ. ಸ್ವದೇಶ ಮೊದಲನೇದಾಗಿ ದೇವರು ಅಬ್ರಹಾಮನಿಗೆ ನಿನ್ನ ಸ್ವಂತ ದೇಶವನ್ನ ಬಿಟ್ಟು ಬಾ. ಹಲ್ಲೆಲೂಯಾ. ಎರಡನೇದಾಗಿ ನಿನ್ನ ಬಂಧು ಬಳಗವನ್ನ ಬಿಟ್ಟು ಬಿಡು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನ್ರಿ? ನಿನ್ನ ಬಂಧು ಬಳಗವನ್ನ ಬಿಟ್ಟು ಬಿಡು. ಮೂರನೇದಾಗಿ ತಂದೆಯ ಮನೆಯನ್ನು, ತಂದೆಯನ್ನ ಏನ್ ಮಾಡು? ಬಿಟ್ಟು ಬಾ. ಈ ಮೂರು ವಿಷಯಗಳನ್ನ ನೀನ್ ಮಾಡಿದ್ರೆ ನಿನ್ನನ್ನು ನಾನು ಏನ್ ಮಾಡ್ತಾ ಇದ್ದೀನಿ? ಆಶೀರ್ವಾದ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಒಂದ್ಸಲ ಆಲೋಚನೆ ಮಾಡ್ಬೇಕು. ಈ ದಿನ ನಿಮ್ಮ ಬಂಧು ಬಳಗವನ್ನ ಬಿಟ್ರಿ ಅಂದ್ರ
ಸರ್ ಯಾಕೋ ವಾಕ್ಯದಾಗ ನಮ್ಮ ಬಂಧು ಬಳಗ ಬಿಟ್ಬಿಡು ಅಂತ ಹೇಳ್ತಾ ಇದಾರ. ಮತ್ತು ನಮ್ಮ ತಂದೆ ತಾಯಿಗೂ ಬಿಟ್ಬಿಡೋಲ್ಲತ್ತೀರಿ ಸರ ಅಂತ ಅಂದಿರಿ ಈಗ. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯದಲ್ಲಿ ಒಂದು ರಹಸ್ಯವು ಅಡಕವಾಗಿದೆ, ವಾಕ್ಯದಲ್ಲಿ ಆಶೀರ್ವಾದ ಅಡಕವಾಗಿದೆ. ವಾಕ್ಯವು ಈ ದಿನ ನಿಮ್ಮನ್ನು ಆಶೀರ್ವಾದ ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ದೇವರ ಆಶೀರ್ವಾದ ನಮಗೆ ಬರಬೇಕು ಎಂದರೆ ಈ ಕಡೆ ಕೇಳಬೇಕು. ದೇವರ ಆಶೀರ್ವಾದ ನನಗೆ ಬರಬೇಕು, ನಾನು ದೇವರ ಆಶೀರ್ವಾದ ಕಾಣಬೇಕು, ನನ್ನ ಜೀವಿತ ಬದಲಾವಣೆ ಆಗಬೇಕು, ನನ್ನ ಕುಟುಂಬ ಬದಲಾವಣೆ ಆಗಬೇಕು, ನನ್ನ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕು ಅಂದರೆ ದೇವರ ಮಾತನ್ನ ಕೇಳಬೇಕಾಗಿದೆ. ಹಲ್ಲೆಲೂಯ. ಈ ದಿನ ನಾನು ಸಂಪೂರ್ಣವಾದ ಪರಿಪೂರ್ಣವಾದ ಸಕಲ ವಿಷಯಗಳಲ್ಲಿ ಆಶೀರ್ವಾದ ಕಾಣಬೇಕೆಂದರೆ ದೇವರ ಮಾತನ್ನ ನಾನು ಕೇಳಬೇಕಾಗಿದೆ. ಹಲ್ಲೆಲೂಯ. ಅಲ್ಲಿ ಅಬ್ರಹಾಮನು ದೇವರ ಮಾತನ್ನ ಏನ್ ಮಾಡ್ತಾ ಇದ್ದಾನ್ರಿ? ದೇವರು ಅಬ್ರಹಾಮನು ದೇವರ ಮಾತನ್ನ ಕೇಳ್ತಾ ಇದ್ದಾನೆ. ಈ ದಿನ ನಾವುಗಳು ಸಹ ಏನ್ ಮಾಡ್ಬೇಕು? ಕೇಳಬೇಕಾಗಿದೆ. ಏನ್ ಕೇಳಬೇಕಾಗಿದೆ? ದೇವರ ಮಾತನ್ನ ಕೇಳಬೇಕಾಗಿದೆ. ದೇವರ ಸ್ವರಕ್ಕೆ ಕಿವಿಗೊಡಬೇಕಾಗಿದೆ. ದೇವರು ಹೇಳಿದ ಒಂದೊಂದು ವಿಷಯಗಳ ಯಾವ ವಿಷಯವು ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆಯೋ, ಯಾವ ವಾಕ್ಯ ನನ್ನನ್ನು ಬಲಪಡಿಸ್ತಾ ಇದೆಯೋ ಆ ವಾಕ್ಯದ ದಾರಿಯಲ್ಲಿ ನಾನು ಇದನ್ನು ನಡಿಬೇಕಾಗಿದೆ. ಹಲ್ಲೆಲೂಯಾ. ಅಂದು ಅಬ್ರಹಾಮನು ತಂದೆ ತಾಯಿ ಬಿಟ್ಬಿಡು, ನಿನ್ ಬಂಧು ಬಳಗ ಬಿಡು, ನಿನ್ ದೇಶ ಬಿಡು ಅಂದ್ರ, ಅಯ್ಯೋ ದೇವ್ರೇ ಇವೆಲ್ಲ ಬಿಟ್ಟು ಬಾಲತ್ರಿ, ನನ್ನ ಮನ್ಸೆಲ್ಲದ ಅಂದ್ರೆ ನನ್ನ ಮನೆಗೆ ಅದ ದೇವ್ರೇ. ಹಲ್ಲೆಲೂಯಾ. ನಮ್ಮ ತಂದೆಗೆ ಬಿಟ್ಟು ಬಾಲತ್ರಿ, ನನ್ನ ದೇಶ ಬಿ ಬಿಡೋಲತ್ರಿ, ನಮ್ಮ ನೆಂಟ್ರಿಗೆಲ್ಲ ಬಿಡೋಲತ್ರಿ. ನಮ್ಮ ನೆಂಟ್ರದಾಗ ಒಂದು 4 ಜನ ಭಾಳ ಕ್ಲೋಸ್ ಅರ ದೇವ್ರಿ. ಹೆಂಗೆ ಮಾಡಲಿ? ನಾವು ಫೋನ್ ಮಾಡಿದ್ರೆ ನಮ್ಮ ಮನೆಗೆ ಇರ್ತಾರೆ ದೇವ್ರಿ ಅವರು. ಹೆಂಗೆ ಮಾಡಲಿ? ಅವ್ರಿಗೆಲ್ಲ ಬಿಟ್ಟು ಬಾಲತ್ತೀರಿ ನೀವು ಅಂತ ಅಬ್ರಹಾಮ ಏನು ಮಾಡಿಲ್ಲ? ಅಂದಿಲ್ಲ. ಹಲ್ಲೆಲೂಯಾ. ಈ ದಿನ ಪ್ರತಿ ಭಾನುವಾರದ ನಮ್ಮ ನೆಂಟರು ಭಾಳ ಕ್ಲೋಸ್ ಇದ್ರು ಸರ್. ಇವತ್ತೇ ಇಟ್ಕೊಂಡ್ರ ಅವ್ರ ಪ್ರೋಗ್ರಾಮು. ಹೆಂಗ್ ಮಾಡ್ಬೇಕು ಏನ್ರಿ? ಭಾಳ ನನ್ನ ಬಂಧು ಬಳಗದರು ಭಾಳ ಹತ್ತಿರದವ್ರು ಇದರ. ಸಂಡೇ ದಿನನೇ ಇಟ್ಕೊಂಡ್ರ ಸರ್ ಅವರು ಜಾಬ್ನಗರ. ಅವ್ರಿಗೆ ಫ್ರೀ ಇರೋ ದಿನ ಯಾವ್ದಿದೆ ರೀ? ಸಂಡೇ ದಿನ. ಅಲ್ಲಿಗೆ ಹೋಗಲ್ಲೋದ್ರ ಅವ್ರು ಬೇಜಾರಾಯ್ತಾರ ಸರ್. ಎಲ್ಲಿಗೆ ಹೋಗಲ್ಲೋದ್ರಮ್ಮ? ನಾವು ಅವ್ರ ಮೀಟಿಂಗಿಗೆ, ಅವ್ರ ಪ್ರೋಗ್ರಾಮಿಗೆ, ಅವ್ರ ಮನೇಲಿರೋಂಥ ಆ ಪ್ರೋಗ್ರಾಮಿಗೆ ಹೋಗಲ್ಲೋದ್ರ ಭಾಳ ಬೇಜಾರು ಮಾಡ್ಕೋತಾರ ಸರ್ ಅವರು. ಆಲೋಚನೆ ಮಾಡ್ರಿ, ಈ ಲೋಕದ ಸಂಬಂಧ ಬೇಜಾರಾಗ್ತಾ ಇದ್ರ ರಕ್ತ ಕೊಟ್ಟು ನಮ್ಮನ್ನ ಖರೀದಿ ಮಾಡಿದ ದೇವರು ಯಾವ ವಿಷಯದಲ್ಲಿ ನಿನ್ನನ್ನು ಆರಿಸಿಕೊಂಡು ನಿನ್ನನ್ನು ಪ್ರೀತಿ ಮಾಡಿ ಮೇಲೆತ್ತಿದ ದೇವರು ಆತನ ಯಾವ ವಿಷಯದಲ್ಲಿ ಬೇಜಾರಾಗಬೇಕಾಗಿದೆ? ಹಲ್ಲೆಲೂಯಾ. ಈ ಲೋಕದ ಬಂಧು ಬಳಗವನ್ನ ಸೃಷ್ಟಿ ಮಾಡಿದ ದೇವರು ಆತನು ಮೀಸಲಾಗಿ ದಿನ ನಿನಗೋಸ್ಕರ ಇಟ್ಟಾಗ ನೀನು ದೇವರಿಗೆ ಬೆಲೆ ಕೊಡ್ತಾ ಇದೆಯೋ, ಸಂಬಂಧಿಕರಿಗೆ ಬೆಲೆ ಕೊಡ್ತಾ ಇದೆಯೋ? ಆಲೋಚನೆ ಮಾಡಬೇಕಾಗಿದೆ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ನಿನ್ನ ಬಂಧು ಬಳಗವನ್ನ ಬಿಟ್ಟು ಏನ್ ಮಾಡು? ಬಾ. ಹಲ್ಲೆಲೂಯಾ. ಕೆಲವು ಜನ ಈ ದಿನ ಏನಾಗಿದೆ ಅಂದ್ರೆ ಸಂಬಂಧಿಕರ ಮೇಲೆ ಆತ್ಕೊಂಡಿರ್ತಾರೆ. ಕೆಲವು ಜನ ಏನಾಗಿದೆ ಅಂದ್ರೆ ಹಣದ ಮೇಲೆ ಆತ್ಕೊಂಡಿರ್ತಾರೆ. ಕೆಲವೊಬ್ರು ಇನ್ನೊಬ್ಬ ವ್ಯಕ್ತಿಯ ಬಲದ ಮೇಲೆ ಆಧಾರವಾಗಿರ್ತಾರೆ. ಕೆಲವೊಬ್ರು ತನ್ನ ಸ್ವಂತ ಶಕ್ತಿಯನ್ನು ತೋರಿಸುವುದಕ್ಕೆ ನೋಡ್ತಾ ಇದ್ದಾರೆ. ಆದರೆ ನೀನು ಅಭಿವೃದ್ಧಿ ಆಗಬೇಕು, ನೀನು ಸಕಲ ವಿಷಯಗಳಲ್ಲಿ ಆಶೀರ್ವಾದ ಹೊಂದಬೇಕೆಂದರೆ ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಪ್ರತಿಯೊಂದು ವಿಷಯ ದೇವರಾಗಿದ್ದಾನೆ. ಒಂದು ವೇಳೆ ಆತನ ಮೇಲೆ ಆತುಕೊಂಡಿರುವುದೇ ಆದರೆ ನೀನು ಸಕಲ ವಿಷಯಗಳಲ್ಲಿ ಆಶೀರ್ವಾದಿಸಲ್ಪಡ್ತಾ ಇದೆಯಾ ಈ ದಿನ? ಹಲ್ಲೆಲೂಯಾ. ಒಂದು ದಿನ ಬರಬಹುದು ನಿನ್ನ ಸ್ವಂತದವರು ಒಂದು ದೊಡ್ಡ ಮಟ್ಟದ ಪ್ರೋಗ್ರಾಮ್ ಇಡಬಹುದು. ಅದನ್ನ ಬಿಟ್ಟು ದೇವರ ಆಲಯದಲ್ಲಿ ಬಾ. ದೇವರು ನಿನ್ನನ್ನು ಸನ್ಮಾನಿಸುವ ದೇವರಾಗಿದ್ದಾನೆ. ದೇವರು ನಿನ್ನನ್ನು ಅಭಿವೃದ್ಧಿಗೊಳಿಸುವ ದೇವರಾಗಿದ್ದಾನೆ. ದೇವರು ನಿನ್ನನ್ನು ದೊಡ್ಡ ಮಟ್ಟದ ಸ್ಥಾನದಲ್ಲಿ ನಿಲ್ಲಿಸುವಂತ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ನಮ್ಮ ಬಲ, ನಮ್ಮ ಶಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಾವು ಆಧಾರವಾಗಿರದೆ ನನ್ನ ದೇವರ ಮೇಲೆ ನಿನ್ನ ಭಾರ ಹಾಕುವುದೇ ಆದರೆ ನಿನ್ನನ್ನು ದೇವರು ಶಕ್ತಿಯಿಂದ ತುಂಬುವಂತ ದೇವರಾಗಿದ್ದಾನೆ.
ಹಲ್ಲೆಲೂಯಾ. ಅಬ್ರಹಾಮನು ಸಹ ದೇವರ ಮಾತನ್ನು ಏನ್ ಮಾಡ್ಲಿಲ್ರಿ, ಮೀರ್ಲಿಲ್ಲ. ದೇವರ ಮಾತನ್ನು ಕೇಳಿದ, ಸ್ವದೇಶವನ್ನ ಬಿಟ್ಟು ಬಂದು ಬಳಗವನ್ನ ಬಿಟ್ಟ. ಹಲ್ಲೆಲೂಯಾ. ಸ್ವಲ್ಪ ಆಲೋಚನೆ ಮಾಡ್ರಿ, ಯಾರಿಗೆ ಜಾಸ್ತಿ ನೆಂಟರ ಮೇಲೆ ಬಹಳ ಪ್ರೀತಿ ಇದೆನೋ ಲೈವ್ ನಲ್ಲಿ ನೋಡುವಂತವರಾಗಿರ್ಲಿ, ಚರ್ಚ್ ಒಳಗಡೆ ಕೂತಂತವರಾಗಿರ್ಲಿ, ಈ ಭಾನುವಾರದ ದಿನ ನಿನ್ನ ಸಂಬಂಧಿಕರು ಒಂದು ವೇಳೆ ಒಂದು ಪ್ರೋಗ್ರಾಮ್ ಇಟ್ಟಿದಾರೋ, ಬಿಟ್ಟು ಬಿಡು ನೀನು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಸರ್ ನಾನು ಬಹಳ ಕ್ಲೋಸ್ ದೊರ್ದು ಇವತ್ತು ಒಂದು ಮ್ಯಾರೇಜ್ ಅದ, ನಾ ಹೋಗ್ಬೇಕಾಗಿದೆ. ಏನ್ ಬಿಟ್ಟು ಹೋಗ್ತಾ ಇದೀಯ ನೀನು? ದೇವರನ್ನ ಬಿಟ್ಟು ಹೋಗ್ತಾ ಇದ್ದೀರಿ ನೀವು. ಮತ್ತೆ ತಿರುಗಿಕೊಂಡು ಬಂದಾಗ ನಿನ್ನ ಆಶೀರ್ವಾದ ದೂರ ಆಗಿರುವಂತದ್ದಾಗಿದೆ. ಅದನ್ನ ಪಡೆದುಕೊಳ್ಳಬೇಕೋ ಮೊದಲನೇ ಮೆಟ್ಟಲಿಂದ ಮತ್ತೆ ನಿನ್ನ ಜೀವಿತ ಪ್ರಾರಂಭ ಮಾಡಬೇಕಾಗಿದೆ. ಆ ನಿನ್ನ ಸಂಬಂಧಿಕರು ನಿನ್ನನ್ನು ಆಶೀರ್ವಾದ ಕೊಡುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಸಂಬಂಧಿಕರು ಈ ದಿನ ಒಂದು ಸ್ವಲ್ಪ ಹಣದಿಂದ ನಿನ್ನನ್ನ ಸಹಾಯ ಮಾಡಿದಾಗ ಹಣಕ್ಕಾಗಿ ನೀವು ಒಂದು ದಿನ ದೂರವಾಗುವಂತವರಾಗಿದ್ರಿ. ಆದರೆ ನನ್ನ ದೇವರು ನಿನ್ನ ಪ್ರೀತಿ ಮಾಡಿ ನಿನ್ನ ಹಣದಿಂದ, ನಿನ್ನ ಆರೋಗ್ಯದಿಂದ, ನಿನ್ನ ಜೀವಿತ, ನಿನ್ನ ಕುಟುಂಬವನ್ನ ಸಕಲ ವಿಷಯಗಳಲ್ಲಿ ಆಶೀರ್ವಾದ ಮಾಡಿದ ದೇವರನ್ನ ಒಂದು ದಿನವಾದರೂ ನೀನು ಬಿಡಬೇಡ. ಯಾಕಂದ್ರೆ ನಿನ್ನ ಸಂಬಂಧಿಕರು ನಿನ್ನನ್ನ ಬಿಟ್ಟು ಹೋಗಬಹುದು, ನನ್ನ ದೇವರು ನಿನ್ನನ್ನು ಬಿಡುವುದಿಲ್ಲ. ನನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ. ನಿನ್ನನ್ನು ದೇವರು ಹಣಕಾಸಿನಿಂದ, ನಿನ್ನನ್ನು ದೇವರು ಆರೋಗ್ಯದಿಂದ, ನಿನ್ನನ್ನು ದೇವರು ಸಮಾಧಾನದಿಂದ, ಸಕಲ ವಿಷಯಗಳಲ್ಲಿ ಆಶೀರ್ವಾದ ಮಾಡುವ ದೇವರು ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಿಮ್ಮನ್ನು ಈ ದಿನ. ವಾಕ್ಯ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಾನು ಈ ದಿನ. ಇಲ್ಲಿ ಅಬ್ರಹಾಮನು ವಾಸವಾಗಿದ್ದ ದೇಶವನ್ನ ನಿಮ್ರೋದ್ ಅನ್ನುವಂತಹ ರಾಜನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಯಾಕೆ ಸರ್ ಆ ದೇಶದಾಗ ಅಬ್ರಹಾಮ ಅಲ್ಲೇ ಇದ್ದು ದೇವರಲ್ಲೇ ಆಶೀರ್ವಾದ ಮಾಡ್ಬೋದಿತ್ತಲ್ಲ? ಹಲ್ಲೆಲೂಯಾ. ಈ ಕಡೆ ವಾಕ್ಯ ಕೇಳ್ರಿ, ಅಲ್ಲೇ ಇದ್ದುಕೊಂಡು ದೇವರಲ್ಲೇ ಅಬ್ರಹಾಮಗೆ ಆಶೀರ್ವಾದ ಮಾಡ್ಬೋದಿತ್ತಲ್ಲ, ಯಾಕೆ ಆ ದೇಶ ಬಿಟ್ಬಿಡು ಅಂತ ದೇವ್ರು ಹೇಳ್ತಾ ಇದ್ದಾನ? ಹಲ್ಲೆಲೂಯಾ. ಅಬ್ರಹಾಮನು ವಾಸವಾಗಿದ್ದ ದೇಶವನ್ನ ನಿಮ್ರೋದ್ ಎನ್ನುವಂತಹ ರಾಜನು ಆಳ್ವಿಕೆ ಮಾಡ್ತಾ ಇದ್ದ. ಆ ನಿಮ್ರೋದ್ ಅನ್ನುವಂತಹ ರಾಜನು ದೇವರಿಗೆ ಭಯಪಡುವಂತಹ ವ್ಯಕ್ತಿಯಲ್ಲ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡುವಂತಹ ವ್ಯಕ್ತಿ ಆತನಾಗಿದೆ. ವ್ಯಭಿಚಾರ, ಪಾಪ, ವಿಗ್ರಹ ಆರಾಧನೆ ಮಾಡುವಂತಹ ರಾಜನು ಅವನಾಗಿದ್ದ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಒಂದು ವೇಳೆ ಅಬ್ರಹಾಮನಿದ್ದರೆ ಸರಿಯಾದ ಕ್ರಮದಲ್ಲಿ ಏನಾಗ್ತಿರ್ಲಿಲ್ಲ, ಆತನಿಗೆ ಆರಾಧನೆ ಮಾಡಕ್ಕಾಗ್ತಿರ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಿಮಗಳಿಗೂ ಸಹ ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಆರಾಧನೆಗೆ ಅಡೆತಡೆ ತರುವ ಸ್ಥಳವಿದ್ದರೆ ಆ ಸ್ಥಳವನ್ನ ಮೊದಲು ಬಿಟ್ಟು ಬಿಡು ನೀನು. ಹಲ್ಲೆಲೂಯಾ. ನಿನ್ನ ಆತ್ಮಿಕತೆ ಜೀವಿತಕ್ಕೆ ಅಡೆತಡೆ ತರುವ ವಿಷಯಗಳು ಸ್ಥಳವು ಇರುವುದೇ ಆದರೆ ಆ ಸ್ಥಳವನ್ನ ಬಿಟ್ಟು ಬಿಡು ನೀನು ಮೊದಲು. ಅಂದು ಅಬ್ರಹಾಮನೊಟ್ಟಿಗೆ ಮಾತನಾಡಿದ ದೇವರು ಇಂದು ನಿಮ್ಮೊಟ್ಟಿಗೆ ಮಾತನಾಡುವಂತ ದೇವರಾಗಿದ್ದಾನೆ. ಅಬ್ರಹಾಮನಿಗೆ ದೇಶವನ್ನ ಬಿಟ್ಟು ಬಿಡು ಎಂದಾಗ ಅಬ್ರಹಾಮನ್ ಏನ್ ಮಾಡಿದನ್ರಿ? ಬಿಟ್ಬಿಟ್ಟಿದ್ದಾನೆ. ಯಾಕೆ ಬಿಟ್ಬಿಟ್ಟಿದ್ದಾನಂದ್ರೆ ಅಲ್ಲಿ ಆತನು ವಾಸವಾಗಿದ್ದ ದೇಶದಲ್ಲಿ ವ್ಯಭಿಚಾರ, ಪಾಪ, ವಿಗ್ರಹಾರಾಧನೆ ಅಲ್ಲಿ ನಡೀತಾ ಇತ್ತು. ದೇವರಿಗೆ ವಿರೋಧವಾದ ಕಾರ್ಯಗಳು ಆ ಸ್ಥಳದಲ್ಲಿ ನಡೀತಾ ಇತ್ತು. ಅದಕ್ಕಾಗಿ ದೇವರು ಏನ್ ಹೇಳ್ತಾ ಇದ್ದಾನೆ ಅಬ್ರಹಾಮನಿಗೆ, ಆ ದೇಶವನ್ನ ನೀನೇನ್ ಮಾಡು, ಬಿಟ್ಟು ಬಿಡು. ಈ ದಿನ ನೀವು ಆಲೋಚನೆ ಮಾಡಿಕೊಡ್ರಿ, ಯಾವ ಸ್ಥಳಕ್ಕೆ ನೀವು ಹೋದಾಗ ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಆತ್ಮಿಕತೆ ಜೀವಿತಕ್ಕೆ ನಿಮಗೆ ಅಡೆತಡೆ ತರುವುದೇ ಆದರೆ ಆ ಸ್ಥಳವನ್ನ ಬಿಟ್ಟು ಬಿಡು. ದೇವರು ನಿನ್ನನ್ನು ಸರಿಯಾದ ಮಾರ್ಗವನ್ನ, ಅಂದು ಅಬ್ರಹಾಮನಿಗೆ ದೇವರು ಸರಿಯಾದ ದೇಶವನ್ನ, ಮಾರ್ಗವನ್ನ ಕೊಟ್ಟ ದೇವರು ಈ ದಿನ ನಿನ್ನನ್ನು ಸಹ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಬರುವಂತ ದೇವರಾಗಿದ್ದಾನೆ. ಸರಿಯಾದ ದಾರಿ ನಿನಗಾಗಿ ಸಿದ್ಧ ಮಾಡುವಂತ ದೇವರು ನನ್ನ ದೇವರಾಗಿದ್ದಾನೆ. ಒಂದು ಸಲ ಆತನಿಗೆ ಜೋರಾದ ಚಪ್ಪಾಳೆ ಪ್ರತಿಯೊಬ್ಬರು. ಓ ಹೋಲಿ ಗೋಸ್ಟ್, ಜೋರಾದ ಚಪ್ಪಾಳೆ ಪ್ರತಿಯೊಬ್ಬರು. ಹಲ್ಲೆಲೂಯಾ. ಅಬ್ರಹಾಮನಿಗೆ ಸುಮ್ಮನೆ ಬಿಡು ಅಂದಿಲ್ಲ ದೇವರು ದೇಶ. ಏನ್ ಸರ್ ದೇಶ ಬಿಟ್ಬಿಡು ಅಂತ ಇದ್ದಾನೆ ದೇವರು?
ಹಾ, ಹಲ್ಲೆಲೂಯಾ. ಅಲ್ಲಿ ಏನಾಗ್ತಾ ಇತ್ರಿ? ನಿಮ್ರೋದನು ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವಂತ ಮನುಷ್ಯ, ಭಯಂಕರವಾದಂತಹ ಪಾಪ ನಡೆಯುವಂತಹ ದೇಶ. ಆ ಸ್ಥಳದಲ್ಲಿ ಅಬ್ರಹಾಮನು ಒಂದು ವೇಳೆ ಇದ್ರೆ ಸರಿಯಾಗಿ ಏನಾಗ್ತಿರ್ಲಿಲ್ಲ, ಅಬ್ರಹಾಮನಿಗೆ ಅಲ್ಲಿ ದೇವರಿಗೆ ಆರಾಧನೆ ಮಾಡುವುದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ದೇವರು ಅಬ್ರಹಾಮನನ್ನ ತೆಗೆದುಕೊಂಡು ಬೇರೆ ದೇಶಕ್ಕೆ, ಬೇರೆ ಒಂದು ದಾರಿಯಲ್ಲಿ ದೇವರು ನಡೆಸಿದ ಆತ. ಹಲ್ಲೆಲೂಯಾ. ಮೊದಲನೇದಾಗಿ ಏನ್ ಮಾಡಿದ? ದೇಶವನ್ನ ಬಿಟ್ಬಿಡಕ್ ಹೇಳಿದ. ಯಾಕೆ ಹೇಳಿದ ಅಂದ್ರೆ ಅಲ್ಲಿ ದೇವರಿಗೆ ವಿರೋಧವಾದ ಭಯಂಕರ ಕಾರ್ಯಗಳು ಅಲ್ಲಿ ನಡೀತಾ ಇತ್ತು. ರಾಜನು ಸಹ ದೇವರಿಗೆ ವಿರೋಧವಾಗಿ ಜನರನ್ನ ತಪ್ಪಿಸಿ ಬೇರೆ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದ. ಸಕಲ ವಿಷಯದಲ್ಲಿ ಅಬ್ರಹಾಮನು ಆಶೀರ್ವದಿಸಲ್ಪಡಬೇಕಂದ್ರೆ ಈ ಸ್ಥಳದಿಂದ ಏನ್ ಮಾಡ್ಬೇಕಾಗಿದೆ? ಆತನು ಬೇರೆ ಸ್ಥಳಕ್ಕೆ ಬರಬೇಕಾಗಿದೆ ಎಂದು ದೇವರಾತನನ್ನ ಬೇರೆ ಸ್ಥಳಕ್ಕೆ ತೆಗೆದುಕೊಂಡು ಬಂದ. ಆಲೋಚನೆ ಮಾಡ್ರಿ ದಿನ. ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನ. ದೇವರು ನಿಮ್ಮನ್ನ ಬಲಪಡಿಸ್ತಾ ಇದ್ದಾನೆ. ಎಷ್ಟೇ ವಿರೋಧಗಳು, ಎಷ್ಟೇ ಅವಮಾನಗಳು, ಎಷ್ಟೇ ಅಪಮಾನಗಳು, ಎಷ್ಟೇ ಚಿಂತೆ, ದುಃಖ, ಕಷ್ಟಗಳು ಬಂದಾಗಲು, ಒಂದು ವೇಳೆ ಆ ಸ್ಥಳ ನಿನಗೆ ಆರಾಧನೆಗಾಗಲಿ ದೇವರ ವಿಷಯದಲ್ಲಿ ಅಡೆತಡೆ ಮಾಡ್ತಾ ಇದೆ ಅಂದ್ರೆ ಆ ಸ್ಥಳವನ್ನ ಬಿಟ್ಟು ಬಿಡು. ಆ ಸ್ಥಳವನ್ನ ಬಿಟ್ಟು ಬಿಡು ನೀನು. ದೇವರು ನಿನ್ನನ್ನ ದೊಡ್ಡದಾದ ಒಂದು ದೇಶದಲ್ಲಿ, ದೊಡ್ಡದಾದ ಒಂದು ಸ್ಥಳದಲ್ಲಿ ನಿನ್ನನ್ನ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ಥಳವನ್ನ ಸಿದ್ಧ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ. ಆತನು ನಿನ್ನನ್ನ ಪ್ರೀತಿಸುವ ದೇವರು, ಆತನು ನಿನ್ನನ್ನ ಕರುಣಿಸುವ ದೇವರು, ಆತನು ನಿನ್ನನ್ನ ಬಲಪಡಿಸುವ ದೇವರು, ಆತನು ನಿನಗಾಗಿ ದೊಡ್ಡದಾದ ಸ್ಥಳವನ್ನ, ಅಭಿವೃದ್ಧಿಯ ಸ್ಥಳವನ್ನ ಸಿದ್ಧ ಮಾಡುವ ದೇವರು ನನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ ಸರ್, ಅಲ್ಲಂತೂ ದೇವರಿಗೆ ವಿರೋಧವಾಗಿ ಕಾರ್ಯ ನಡೀತಾ ಇತ್ತು, ಅದಕ್ಕಾಗಿ ಆ ಸ್ಥಳ ಬಿಟ್ಬಿಡು ಅಂದ. ಓಕೆ, ಆತನ ತಂದೆಗೂ ಬಂಧು ಬಳಗಕ್ಕೂ ಬಿಡು ಅಂತ ಇದನ್ನಲ್ಲ ದೇವರು. ಯಾಕೆ ಸರ್? ಅವರನ್ನು ಸಹ ಏನ್ ಮಾಡ್ಬೋದಿತ್ತು? ತೆಗೆದುಕೊಂಡು ಹೋಗ್ಬೋದಿತ್ತಲ್ಲ. ಹಲ್ಲೆಲೂಯಾ. ಅಲ್ಲಿ ದೇವರಿಗೆ ವಿರೋಧವಾಗಿ ಕಾರ್ಯಗಳು ನಡೀತಾ ಇತ್ತು. ದೇವರು ಬಾ ಅಂದ. ಆದರೆ ತಂದೆ ತಾಯಿಗೆ, ಬಂಧು ಬಳಗಕ್ಕೆ ಯಾಕೆ ಬಿಟ್ಬಿಡು ಅಂದ ಸರ್? ಹಲ್ಲೆಲೂಯಾ. ತಂದೆ ತಾಯಿಗಳನ್ನ, ಬಂಧು ಬಳಗವನ್ನ ಯಾಕೆ ಬಿಟ್ಬಿಡು ಅಂದ ಅಂದ್ರೆ, ಈ ದಿನ ನೀವು ಆಲೋಚನೆ ಮಾಡ್ರಿ. ನಿಮ್ಮ ಕಷ್ಟ, ಸುಖ, ದುಃಖದಲ್ಲಿ ಯಾರು ಬೇಕಾಗಿದೆ? ಯಾರು ಬೇಕ್ರಿ? ಬಂಧು ಬಳಗ ನಿಮ್ ಜೊತೆ ಏನಾಗಬೇಕಾಗ್ಯದ? ಇರ್ಬೇಕು. ಆದರೆ ದೇವರು ಅಬ್ರಹಾಮನಿಗೆ ಯಾರನ್ನು ಬಿಡು ಅಂತ ಹೇಳ್ತಾ ಇದ್ದಾನ? ಬಂಧು ಬಳಗವನ್ನ ಬಿಡು. ಹಲ್ಲೆಲೂಯಾ. ಬಂಧು ಬಳಗವನ್ನೇ ದೇವ್ರ ಏನ್ ಮಾಡ ಅಂತ ಇದ್ದಾನ್ರಿ? ಅಬ್ರಹಾಮನಿಗೆ ಬಿಡು. ಯಾಕಂದ್ರೆ ಅಬ್ರಹಾಮನ ತಂದೆ, ಈ ಕಡೆ ವಾಕ್ಯ ಕೇಳ್ಬೇಕು. ಮಕ್ಕಳಿಲ್ಲಿದ್ದವರೆಲ್ಲ ಎಲ್ಲೋದ್ರಿ? ಇಲ್ಲಿದ್ದ ಮಕ್ಕಳೆಲ್ಲ ಇಲ್ಲೇ ಬರ್ಬೇಕು. ಇವಾಗ ಹೊರಗಡೆ ಓಡಾಡಬಾರ್ದು ಮಕ್ಕಳೆಲ್ಲ. ವಾಕ್ಯಕ್ಕೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಹಲ್ಲೆಲೂಯಾ. ಒಂದ್ಸಲ ಜೋರಾದ ಚಪ್ಪಾಳೆ ಪ್ರತಿಯೊಬ್ಬರು. ಜೋರಾಗಿರ್ಬೇಕ್ರಿ. ಈ ಕಡೆ ನೋಡ್ರಿ, ಇವಾಗ ಈ ಕಡೆ ನೋಡ್ರಿ. ಇವಾಗ ಈ ದಿನ ನಾವು ಆಲೋಚನೆ ಮಾಡ್ಬೇಕಾಗಿದೆ. ನನ್ನ ಬಂಧು ಬಳಗ, ನಮ್ದು ತಂದೆ ತಾಯಿ ನಮಗ ಬಹಳ ಪ್ರಾಮುಖ್ಯ. ಅವ್ರು ನಮ್ಗೇನ್ ಬೇಕು? ಏನ್ ಮಾಡ್ಬೇಕಾಗಿದೆ? ನಮಗವರು ಬೇಕು. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಅಬ್ರಹಾಮನಿಗೆ ದೇವ್ರು ಹೇಳ್ತಾ ಇದ್ದಾನೆ, ಅದನ್ನೆಲ್ಲ ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾನೆ. ಯಾಕೆ ದೇವರು ಹೇಳ್ತಾ ಇದ್ದಾನಂದ್ರ, ಯಾವ ದೇಶದಲ್ಲಿ ರಾಜನು ಆಳ್ವಿಕೆ ಮಾಡ್ತಾ ಇದ್ದನೋ ಆ ರಾಜನ ಅಧೀನದಲ್ಲಿ ಅಬ್ರಹಾಮನ ತಂದೆ ತಾಯಿಗಳು, ಅಬ್ರಹಾಮನ ಬಂಧು ಬಳಗವು ಆ ರಾಜನ ಅಧೀನದಲ್ಲಿತ್ತು. ಆ ರಾಜ ಏನ್ ಹೇಳ್ತಾನೋ ಅದನ್ನ ಕೇಳುವಂತವರು. ಹಲ್ಲೆಲೂಯಾ. ಅವರು ಪಾಪದಲ್ಲಿದ್ದರು, ಅವರು ದೇವರಿಗೆ ವಿರೋಧವಾದ ಕಾರ್ಯಗಳಲ್ಲಿದ್ದರು. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಅಬ್ರಹಾಮನನ್ನ ಒಂದು ದೇಶವನ್ನ ಬಿಟ್ಟು ಬಾ, ನಿನ್ನ ಬಂಧು ಬಳಗವನ್ನ ಬಿಟ್ಟು ಬಾ ಎಂಬುದಾಗಿ ಹೇಳ್ತಾ ಇದ್ದ. ಈ ದಿನ ನೀವು ಆಲೋಚನೆ ಮಾಡ್ರಿ. ನಿಮ್ಮ ಬಂಧು ಬಳಗದಲ್ಲಾಗಲಿ, ನಿಮ್ಮ ಮನೆಯಲ್ಲಾಗಲಿ, ನಿಮ್ಮ ಕುಟುಂಬದಲ್ಲಾಗಲಿ ಯಾರಾದರೂ ನಿಮ್ಮ ಆರಾಧನೆಗೆ, ನಿಮ್ಮ ಪ್ರಾರ್ಥನೆಗೆ ವಿರೋಧ ಮಾಡುವವರಿದ್ದರೆ ಅವರಿಂದ ಎಚ್ಚರವಾಗಿರ್ರಿ ನೀವು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಾನು.
ಇಲ್ಲಿ ಅಬ್ರಹಾಮನ ತಂದೆ, ಅಬ್ರಹಾಮನ ಬಂಧು ಬಳಗ ಆ ದೇಶದ ರಾಜನ ಕೈಯಲ್ಲಿತ್ತು. ಆ ರಾಜನು ಏನು ಹೇಳ್ತಾನೋ ಅದೇ ರೀತಿಯಿಂದ ಮಾಡಬೇಕಾಗಿತ್ತು. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಅಬ್ರಹಾಮನ ಸ್ಥಳದಿಂದ ಬೇರೆ ಕಡೆ ತೆಗೆದುಕೊಂಡು ಬಂದ. ಹಲ್ಲೆಲೂಯಾ. ವಾಕ್ಯ ನಿಮ್ಮನ್ನು ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಈ ದಿನ ನೀವು ಸಕಲ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡಬೇಕಂದ್ರೆ, ನೀವು ಎಲ್ಲಾ ವಿಷಯಗಳಲ್ಲಿ ಆಶೀರ್ವಾದ ಹೊಂದಬೇಕಂದ್ರೆ, ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಆರಾಧನೆ ಜೀವಿತಕ್ಕೆ ಯಾರು ಅಡೆತಡೆ ಮಾಡ್ತಾ ಇದ್ದಾರೋ ಮೊದಲು ಅವರನ್ನು ಎಚ್ಚರದಿಂದ ನೋಡಿ. ನಿಮ್ಮ ಬಂಧುಗಳಾಗಿರಲಿ, ನಿಮ್ಮ ಸಂಬಂಧಿಕರಾಗಿರಲಿ, ನಿಮ್ಮ ಕುಟುಂಬಸ್ಥರಾಗಿರಲಿ, ಯಾರಾಗಿದ್ದಾರೋ ಎಚ್ಚರವಾಗಿರಲಿ. ನಿನಗೆ ಬಂಧು ಬಳಗ ಯಾರು? ನಿನಗೆ ಸಂಬಂಧಿಕರು ಯಾರು? ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನ ರಕ್ತದಲ್ಲಿ, ಆತನ ದೇಹದಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೋ ಅವರೇ ನಿನ್ನ ಆತ್ಮಿಕ ಸಂಬಂಧಿಕರು. ಅವರೇ ನಿನ್ನ ಜೊತೆ ಇರುವಂಥವರು, ಅವರೇ ನಿನಗಾಗಿ ಪ್ರಾರ್ಥನೆ ಮಾಡುವಂಥವರು, ಅವರೇ ನಿನ್ನ ಕಷ್ಟದಲ್ಲಿ ನಿನ್ನನ್ನು ಬಲಪಡಿಸುವಂತಹವರು, ಆತನ ರಕ್ತದಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಅವರೇ ನಿನ್ನ ನಿಜವಾದ ಸಂಬಂಧಿಕರು. ಹಲ್ಲೆಲೂಯಾ. ಸಭೆಯೇ, ಆತ್ಮಿಕತೆಯಲ್ಲಿರುವ ಸಭೆಯೇ ನಿನ್ನ ಸಂಬಂಧಿಕರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಕ್ರಿಸ್ತನ ದೇಹದಲ್ಲಿ ನಾವುಗಳೇನಾಗಿದ್ದೀವಿ? ಅಂಗಗಳಾಗಿದ್ದೀವಿ. ನಾವು ಆತನ ದೇಹದಲ್ಲಿ ಅಂಗಗಳು. ಇವಾಗ ನಿಮ್ಮ ಸಂಬಂಧಿಕರು ಯಾರು? ಇವಾಗ ನಿಮ್ಮ ಬಂಧು ಬಳಗ ಯಾರು? ಕ್ರಿಸ್ತನ ದೇಹದಲ್ಲಿ ಯಾರು ಅಂಗಗಳಾಗಿದ್ದಾರೋ ಅವರೇ ನಿನ್ನ ಸಂಬಂಧಿಕರು, ಅವರೇ ನಿನ್ನ ಬಂಧು ಬಳಗ. ಹಲ್ಲೆಲೂಯಾ. ಈ ಪ್ರಪಂಚದ ರಕ್ತ ಸಂಬಂಧಿಕರು ನಿನ್ನ ಬಗ್ಗೆ ಮಾತನಾಡಬಹುದು, ನಿನ್ನನ್ನು ಹೀಯಾಳಿಸಬಹುದು, ನಿನ್ನನ್ನು ಅವಮಾನ ಪಡಿಸಬಹುದು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು. ಆದರೆ ಆ ರಕ್ತ ಶುದ್ಧಿಯಾದ ರಕ್ತ, ನಿನ್ನನ್ನು ಶುದ್ಧೀಕರಿಸಿದ ರಕ್ತ, ಅದು ಪರಿಶುದ್ಧ ರಕ್ತವಾಗಿದೆ. ಆ ರಕ್ತದ ಸಂಬಂಧ ಪರಿಶುದ್ಧವಾಗಿರುವಂತವಾಗಿದೆ. ಹಲ್ಲೆಲೂಯಾ. ಆ ರಕ್ತದ ಸಂಬಂಧಿಕರು ನಾವೆಲ್ಲರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಿಮ್ಮನ್ನ. ಯಾಕೆ ಬಂಧು ಬಳಗವನ್ನ ಬಿಟ್ಟು ಬಾ ಎಂದ ಅಂದ್ರೆ, ಈ ದಿನ ನಿನ್ನ ಬಂಧು ಬಳಗವೇ ನಿನ್ನ ಬಗ್ಗೆ ಮಾತನಾಡುವಂತವಾಗಿದೆ. ಈ ದಿನ ನಿನ್ನ ಕುಟುಂಬಸ್ಥರೇ ನಿನ್ನ ಬಗ್ಗೆ ಮಾತನಾಡುವಂತವರಾಗಿದೆ. ಪರಿಶುದ್ಧ ಸ್ಥಳ, ಪರಿಶುದ್ಧ ಕಾರ್ಯ ಜರುಗುವಂಥದ್ದು ಆತನಲ್ಲಿ ಮಾತ್ರ, ಆತನ ಸಭೆಯಲ್ಲಿ ಮಾತ್ರ. ಈ ದಿನ ನಿಮ್ಮ ಸಂಬಂಧಿಕರು ಯಾರು ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಯಾರ್ಯಾರು ಕ್ರಿಸ್ತನ ದೇಹದಲ್ಲಿ, ಆತನ ರಕ್ತದಲ್ಲಿ ಪಾಲು ತೆಗೆದುಕೊಳ್ಳುವಂಥವರಾಗಿದ್ದರು, ಯಾರ್ಯಾರು ದೇವರ ಆಲಯದಲ್ಲಿ ಬಂದು ಸೇರುವಂಥವರಾಗಿದ್ದರು, ನೀವುಗಳೇ ನಿಜವಾದ ಸಂಬಂಧಿಕರು. ನೀವುಗಳೇ ನಿಜವಾದ ಸಂಬಂಧಿಕರು. ಒಬ್ಬರ ಕಷ್ಟದಲ್ಲಿ ಒಬ್ಬರು, ಒಬ್ಬರ ಕಷ್ಟದಲ್ಲಿ ಒಬ್ಬರು ಪ್ರಾರ್ಥನೆ ಮಾಡುವಂಥದ್ರಲ್ಲಿ ಮುಂದಾಗಿರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಇನ್ನೊಂದು ವಾಕ್ಯವನ್ನು ಓದೋಣ. ಮತ್ತಾಯ 12:49. ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯೋನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ. ಮೊದಲು ನಡೆದು ಹೋದರು. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯೂ ತಮ್ಮಂದಿರು ಆತನ ಮಾತನಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಿಮ್ಮನ್ನ. ವಾಕ್ಯ ನಿಮ್ಮನ್ನ ದೇವರಾತ್ಮನು ಮಾತನಾಡಿ ಈ ದಿನ ನಿಮ್ಮನ್ನ ವಾಕ್ಯ ಸರಿಯಾದ ರೀತಿಯಿಂದ ತಿಳಿಸುವಂಥ ದೇವರು ನನ್ನ ದೇವರಾಗಿದ್ದಾನೆ. ಇಲ್ಲಿ
ದೇವರಿಗೆ ಯೇಸು ಕ್ರಿಸ್ತನ ಹತ್ರ ಆತನ ಅಣ್ಣ ತಮ್ಮಂದಿರು, ಆತನ ತಾಯಂದಿರು, ತಾಯಿ ಬಂದು ಏನ್ ಹೇಳ್ತಾ ಇದಾರಂದ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕಡೆ ನೋಡ್ರಿ, ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ, ಆತನು ವಾಕ್ಯವನ್ನ ಹೇಳುತ್ತಿರುವಾಗ, ಆತನು ಜನರನ್ನ ವಾಕ್ಯ ಬೋಧಿಸುತ್ತಿರುವಾಗ, ಹಲ್ಲೆಲೂಯಾ, ಆತನ ತಾಯಿಯು ಆತನ ತಮ್ಮಂದಿರು ಆತನನ್ನ ಮಾತಾಡಬೇಕೆಂದು ಎಲ್ಲಿಂತಾರಂತ್ರಿ, ಎಲ್ಲಿಂತರ? ಹೊರಗಡೆ. ಅರ್ಥ ಆಗಿದೆ ವಾಕ್ಯ? ಎಲ್ಲಿಂತರ ಅವರು? ಹೊರಗಡೆ. ಒಳಗಡೆ ಏನ್ ನಡೀತಾ ಇದೆ? ಆರಾಧನೆ ನಡೀತಾ ಇದೆ. ಒಳಗಡೆ ದೇವರ ವಾಕ್ಯ ನಡೀತಾ ಇದೆ. ಅವ್ರೆಲ್ಲಿ ನಿಂತು ಹೇಳ್ತಾ ಇದಾರ? ಅವಾಗ ದೇವರು ಅವ್ರು ಹೆಂಗ್ ಹೇಳ್ತಾ ಇದಾರಂದ್ರ, ಈಗ ನಾವು ಅಲ್ಲಿದೆ ನೋಡ್ರಿ, ಆಗ ಒಬ್ಬನು, ಈಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಹೋಗಿ ಹೇಳು, ಆತನ ತಾಯಿ ತಮ್ಮಂದಿರು ಹೊರಗೆ ಬಂದ ನಿಂತರ ಬಾನು ಅಂತ ಹೇಳ್ತಾ ಇದ್ದಾರೆ. ಅವಾಗ ದೇವ್ರೇನು ಹೇಳ್ತಾ ಇದ್ದಾನ, ಯಾರು ನನಗೆ ತಾಯಿ, ಯಾರು ನನಗೆ ಸಹೋದರರು, ಹಲ್ಲೆಲೂಯಾ. ಸರಿಯಾಗಿ ವಾಕ್ಯ ಅರ್ಥ ಆಗ್ತಾ ಇದೆನಾ ನಿಮಗೆ? ವಾಕ್ಯ ಸರಿಯಾಗಿ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಈ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ದೇವರ ಚಿತ್ತದಂತೆ ನಡೆಯುವವನೇ ನನ್ನ ತಾಯಿಯು, ನನ್ನ ಸಹೋದರನು, ನನ್ನ ಬಂಧು ಬಳಗ. ಈ ದಿನ ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ಸಂಬಂಧಿಕರಲ್ಲಾಗಲಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಂಥವರೇ ನನ್ನ ತಾಯಿಯು, ತಂದೆಯು, ಹಲ್ಲೆಲೂಯಾ. ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೇನ್ರಿ, ಆತ್ಮಿಕತೆಯಲ್ಲಿ ನಡೆಯುವಂಥವನೇ ನಿನ್ನ ಸಂಬಂಧಿ, ಆತ್ಮನನ್ನ ಹೊಂದಿಕೊಂಡವನೇ ನಿನ್ನ ಬಂಧು ಬಳಗ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಅಲ್ಲಿ ದೇವರು ಸ್ವತಃ ಹೇಳ್ತಾ ಇದ್ದಾನ, ಯಾರು ನನಗೆ ತಂದೆ, ಯಾರು ನನಗೆ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಾಯಿ. ಹಲ್ಲೆಲೂಯಾ. ಈ ದಿನ ನೀವುಗಳು ಸಹ ಎಚ್ಚರಿಕೆಯಿಂದಿರ್ರಿ. ನಿಮ್ಮನ್ನ, ನಿಮ್ಮ ಆಶೀರ್ವಾದವನ್ನ ಹಾಳು ಮಾಡುವುದಕ್ಕಾಗಿ ಯಾರಾದರೂ ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಬಹಳ ಹತ್ತಿರದ ಸಂಬಂಧಿಗಳಾಗಲಿ, ಅವರು ನಿನ್ನಲ್ಲಿ ನಿಮ್ಮ ಜೀವಿತದಲ್ಲಿರುವುದೇ ಆದರೆ ಅವರನ್ನು ಆತ್ಮಿಕತೆಯಲ್ಲಿ ತೆಗೆದುಕೊಂಡು ಬಂದು, ಒಂದು ವೇಳೆ ನೀವು ಅವರನ್ನು ಹಿಂಬಾಲಿಸುವುದೇ ಆದರೆ ನಿಮ್ಮ ಆಶೀರ್ವಾದ ಕಳೆದುಕೊಳ್ಳುವಂಥವರಾಗಿ. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತದೆ ಅನ್ಕೋತೀನಿ. ನಿಮ್ಮ ಸಂಬಂಧಿ ಸಂಡೇ ದಿನ ಮುಂಜಾನೆ 11 ಗಂಟೆಯಿಂದ 5 ಗಂಟೆ ತನನೇ ಇವತ್ತೇನದ ಮನ್ಯಾಗ ಪ್ರೋಗ್ರಾಮ್ ಅದ, ನೀವು ಬರಲೇಬೇಕು. ಆಲೋಚನೆ ಮಾಡಬೇಕಾಗಿದೆ. ನೀವು ಒಂದ್ಸಲ ಆರಾಧನೆಯಲ್ಲಿ ಬರ್ತಿರೋ ನಿನ್ನ ಸಂಬಂಧಿಯ ಆ ಒಂದು ಲೋಕದ ಸಂಬಂಧಿಯ ವಿಚಾರದಲ್ಲಿ ಹೋಗ್ತಿರೋ ಎಚ್ಚರವಾಗಿ. ಅರ್ಥ, ವಾಕ್ಯ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ವಾಕ್ಯ ಸ್ವಲ್ಪ ಇದು ಹೆಂಗದ ಅಂದ್ರ ಕಟ್ ಮಾಡ್ತಾ ಇದೆ. ಇದು ಸಂಡೇ ದಿನ ಆರಾಧನೆ ಬಿಡೋರಿಗೆ, ಸಂಡೇ ದಿನ ಆರಾಧನೆ ಬಿಡುವವರನ್ನ ಕಟ್ ಮಾಡ್ತಾ ಇದೆ ವಾಕ್ಯ. ನಾನು